ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ಬೆವರಿಗೊಂದು ಭರವಸೆ. ಮನೆಯಲ್ಲೇ ಬೆಳೆದ ಹುತ್ತ ನಾಗರ ಪಂಚಮಿ ಎಂದು ವಿಶೇಷ ಪೂಜೆ. 35 ವರ್ಷಗಳಿಂದ ತಾನಾಗೆ ಬೆಳೆದ ನಾಗರ ಹುತ್ತ ಭಕ್ತರಿಂದ ಪೂಜೆ ಪುರಸ್ಕಾರ. ಹೌದು, ಶಿಗ್ಗಾಂವಿ ತಾಲೂಕಿನ ಮೌಲಾಲಿ ಗುಡ್ಡದಲ್ಲಿ ವಿಠಲ್ ಭಜಂತ್ರಿ ಎಂಬುವರ ಮನೆಯಲ್ಲಿ 35 ವರ್ಷಗಳಿಂದ ತಾನಾಗೆ ಹುತ್ತವೊಂದು ಬೆಳೆದಿದೆ. ನಾಗರ ಪಂಚಮಿ ಎಂದು ಸದ್ಭಕ್ತರು ಆಗಮಿಸಿ ಹುತ್ತಕ್ಕೆ ಹಾಲು ಎರೆಯುವ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಬರುವ ಭಕ್ತರು ಹುತ್ತಕ್ಕೆ ಎಡೆ ಹಿಡಿದು ಭಕ್ತಿಯನ್ನು ಅರ್ಪಿಸುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಭಕ್ತರೊಬ್ಬರು ಮಾತನಾಡಿ, ನಾಗರ ಪಂಚಮಿ ಏನು ವಿಶೇಷ? ಇದು ನಾಗರ ಪಂಚಮಿ ವಿಶೇಷವಾಗಿ ಶಿಗ್ಗಾಂವದಾಗ ಪ್ರತ್ಯಕ್ಷ ನಾಗನ ಕಂಡ ಒಂದು ಸ್ಥಳ. ಇದು 35 ವರ್ಷ ನಾವು ಈಗ ನಡ್ಕೊಳಕ್ಕಂತ ಒಂದು 15-20 ವರ್ಷ ನಡ್ಕೊಂತೀವಿ. ಎಲ್ಲರೂ ಹೇಳಿದ ಕೇಳಿದರೆ ರಾತ್ರಿ ಬಂದು ಮಧ್ಯಾಹ್ನ ಒಂದು ಹೊರಗೆ ಬಂದು ಕೂರ್ತದೆ. ಯಾರಿಗೆ ಇನ್ನೂ ಕ್ರಾಸ್ ಮಾಡಿದ್ದಾಗ ಗೊತ್ತಿಲ್ಲ. ಅದ್ರ ಸೇವೆ ಮಾಡೋದವನ ಭಾಗ್ಯ. ಮೊದಲೇನಿದ್ದಿದ್ದು ಮನೆಯೊಳಗೆ ನಾವು ಹುತ್ತ ಬೆಳೆದಿರ್ತದೆ. ನಂತರ 4 ಮಂದಿ ಕೂಡಿ ಇದು ಒಂದು ಕಟ್ಟಡ ಮಾಡಾಕಂತಾರೆ. ನಮಗೆ ಅನ್ಸಿದ ಮಟ್ಟಿಗೆ ವಿಠಲ್ ಭಜಂತ್ರಿ ಅಂತೇಳಿ ಇಲ್ಲಿ ಒಂದು ಪೂಜೆ ಮಾಡ್ತೀವಿ. ಅವ್ರ ತಾಯಕ ಅಂತಿರ್ತೀವಿ ಹೌದವರು ಅಂತಂದ್ರು ಎಲ್ಲರೂ ಸೇವೆ ಮಾಡ್ತಾ ಇದ್ದಲ್ಲ. ಆ ಸೇವೆ ಪ್ರತಿಫಲ ಎಲ್ಲ ಊರಿಗೆ ಮುಟ್ಟಾಕುಂತೈತಿ. ನಂತರ ಪ್ರತ್ಯಕ್ಷ ನಾಗ ದೇವತೆ ಕಾಣಬೇಕಂದ್ರೆ ಈ ಶಿಗ್ಗಾಂವದಾಗ ಇದ ಸ್ಥಳದಾಗ ಬಂದು ಅದನ್ನು ಸೇವಾ ಮಾಡಿದರೆ ಅದನ್ನು ಮಾಡಿದ್ದ ಸೇವಾನು ಸಾರ್ಥಕ ಆಗ್ತೈತಿ ಅಂತೇಳಿ ಎಲ್ಲರೂ ಬಂದು ಇದನ್ನು ಮಾಡ್ಕೊಂತಾರೆ. ಏನಂದ್ರೆ ನಾಗರ ಪಂಚಮಿ ವಿಶೇಷ ಏನು ಸರ್? ನಾಗರ ಪಂಚಮಿ ನಾಗ ದೇವತೆನ ಪೂಜೆ ಮಾಡ್ತಾರೆ. ನಾಗ ಚತುರ್ಥಿ ಮತ್ತು ನಾಗ ಪಂಚಮಿ ಹಿರಿಯರು ಮೊದಲಿಂದಲೂ ನಾಗ ಚತುರ್ಥಿ ಹೊರಗಿನ ದೇವರಿಗೆ, ನಾಗ ಪಂಚಮಿ ದಿವಸ ಹೊರಗಿನ ನಾಗರಿಗೆ ಹಾಲು ಹಾಕಿ ಒಂದು ಪದ್ಧತಿ ನಡ್ಕೊಂಡು ಬಂದಿತ್ತು. ಆ ಪದ್ಧತಿ ಇದು ನಾವು ಇಲ್ಲೇ ಬರ್ತೀವಿ. ವಿಶೇಷ ಮನುಷ್ಯ ಒಂದು ಸಮಾಧಾನ ಇಲ್ಲಿ ಬಂದು ಒಂದು ನಾಗ ಬಂದು ನಾವು ಸೇವೆ ಮಾಡ್ಬೋದು. ನಮ್ಗೊಂದು ವರ್ಷದ ಸಮಾಧಾನ ಇಲ್ಲಿ ಒಂದು ಸಿಗ್ತೈತೆ. ನಮ್ಮ ಹೆಸರು ಪ್ರಕಾಶ್ ಕಣ್ಣಪ್ಪ ಅಂತ ಇದು ಬೆಳೆದಿರೋ ಒಂದು ಹುತ್ತ ಬೆಳೆದೈತಲ್ಲ ನಿಮ್ಮ ಮನೇಲಿ ಬೆಳೆದಿದೆ? ಸ್ವಲ್ಪ ನಮ್ಮ ಮನೇಲಿ. ಏನು ವಿಶೇಷ? ಎಷ್ಟು ವರ್ಷದಿಂದ? ಸುಮಾರು ಒಂದು 30-35 ವರ್ಷದಿಂದ ನಿಮಿತ್ತ ಬರ್ಕೊಂತೈತಿ. ಹೊಳ್ಳಿ ಇದು ಪೂಜೆ ಪುರಸ್ಕಾರ ಏನಂದ್ರೆ ನಾವು ಮನೆಯಾರ ಮಾಡ್ಕೊತೀವಿ. ಹೊಳ್ಳಿ ಎಲ್ಲ ಭಕ್ತರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಹೊಳ್ಳಿ ವಿಶೇಷ ಪೂಜೆ ಅನ್ನೋಕ್ಕಂತ ಇಲ್ಲಿ ಯಾರು ನಡ್ಕೊತಾರೆ ಒಳ್ಳೇದಾಕೈತಿ. ಅವರೆಲ್ಲರೂ ಬಂದು ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಹೊಳ್ಳಿ ನಡ್ಕೊಂಡ್ರೆ ಎಲ್ಲರೂ ಒಳ್ಳೇದಾಗೈತಿ. ಈ ನಾಗರ ಪಂಚಮಿ ದಿನ ಅಷ್ಟೇ ಪೂಜೆ ಮಾಡ್ತಾರೆ? ಸೋಮವಾರ ಹೊಳ್ಳಿ ಪ್ರತಿದಿನ ಮಾಮೂಲಿ ಮಾಡೋದು ಮಾಡ್ತಾ ಇರ್ತಾರೆ. ವಿಶೇಷ ಅಂದರೆ ಹಬ್ಬದಲ್ಲಂತೂ ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ನೀವು ಇದನ್ನು ಗುಡಿ ಕಟ್ಟುವಂಥ ಪ್ಲಾನ್ ಇತ್ತು ಅಥವಾ ಏನು ಇಷ್ಟಕ್ಕೆ ಮಾಡಬೇಕಂತ? ಇಲ್ಲಿ ಗುಡಿನ ಕಟ್ಟಾಗ್ತದೆ. ಅಂದರೆ ಮನೆ ವ್ಯವಸ್ಥೆ ಮಾಡ್ಕೊಂಡು ಇಲ್ಲ, ಗುಡಿ ಅನ್ನೋಕೆ ಮನೆ ಆ ಕಡೆ ಇರ್ತದೆ. ಇದು ಗುಡಿನೇ ಇರ್ತದೆ. ಒಟ್ಟು ದೇವಸ್ಥಾನ ಕೊಡ್ತೀವಿ. ಸ್ವಂತ ನಿಮ್ಮ ಜಾಗದಲ್ಲಿ? ಸ್ವಂತ ನಮ್ಮ ಜಾಗದಲ್ಲಿ. ಅದು ಬಂದು ಸೌಲಭ್ಯ ತೊಗೊಂಡಿಲ್ಲ. ಸ್ವಂತ ನಮಗೆ ಅಂತ ನಾವು ಮಾಡ್ತೀವಿ. ಒಂದು ಎಷ್ಟು 35 ವರ್ಷ? 30-35 ವರ್ಷ. ನಾಗ ಪಂಚಮಿ ವರ್ಷ ಬರ್ತೀವಿ ಅಂತ ಪ್ರತಿ ವರ್ಷದಂತ ಈ ವರ್ಷವೂ ಜರುಗುತ್ತದೆ. ವರ್ಷನೂ ಹೆಚ್ಚಿನ ಪ್ರಮಾಣದಿಂದ ಜನಸಂಖ್ಯೆನೂ ಜಾಸ್ತಿ ಆಗ್ತದೆ. ಇಲ್ಲಿ ಸುಮಾರು ಎಷ್ಟು ವರ್ಷ? ಭಾಳ ವರ್ಷ ಭಾಳ ಒಂದು 20 ವರ್ಷ ಮಂದಿ ಪೂಜೆ ಮಾಡಕ್ಕೆ ಬರ್ತಾರೆ ರೀ. ಸಾಮಾರ ಬೆಸ್ಟಾರ ಮಾಡ್ತಾರೆ ರೀ. ಹುತ್ತಪ್ಪನ ಹಬ್ಬಕ್ಕೆ ಮಾಡ್ತಾರೆ. ತಾನೇ ಹುಟ್ಟೈತಿ? ತಾನ ಹುಟ್ಟಿದ್ವಿ ಮನೆಯಲ್ಲಿ ತನ್ನಿಂದ ಭೂಮಿಯಿಂದನೇ ಹುಟ್ಟಿದ್ವಿ. ಎಷ್ಟು ವರ್ಷ ಆಯ್ತದೆ ಈಗ? 35 ವರ್ಷ ಆಗ್ತದೆ. 35 ವರ್ಷ. ಇದು ಅದಕ್ಕೆ ಅಂತ ಮನೆ ಏನು ಮಾಡಿದ್ರೆ ಮನೆ ಒಳಗೆ ಪೂಜೆ ಮಾಡೋಕ್ಕಂತ ಸಪ್ರೇಟಾಗಿ ಮನೆ ಒಳಗೆ ಮತ್ತು ಮನೆ ಒಳಗೆ ಹುಟ್ಟಿ ಅಂದ್ರೆ ಮನೆ ಒಳಗೆ ನಮ್ಮ ಮನ್ಯಾಗ ಹಿರಿಯರ ಕಾಲಿನ ಅದಾನಂತ್ರಿ. ಹಿರಿಯರ ಕಾಲದಾಗ ನಮ್ಮ ಅಜ್ಜ ನಮ್ಮ ಕಾಲದಾಗ ಅದಾನಂತ್ರಿ. ನಮ್ಗೆ ಬಾಡಿಗೆ ಮನ್ಯಾಗ ಇದ್ವಿ, ಬಾಡಿಗೆ ಮನ್ಯಾಗ ಬಂದಿಲ್ಲ. ಸ್ವಂತ ಮನ್ಯಾಗ ಇದ್ದಂಗೆ ಇದ್ವಿ ಅಂತ್ರಿ. ನಾವು ಮಾರ್ಕೊಂಡು ಹೋಗ್ಯಾರ. ಯಾವಾಗ ನಮ್ಮ ಸ್ವಂತ ಮನೆಗೆ ಬಂತ್ರಿ ಆವಾಗ ಬಂದು ಹುಟ್ಟೆ ಬಿಟ್ಟ ನೋಡ್ರಿ. ಕೇಳ್ರಿ, ಆವಾಗಲಿಂದ ನಾವು ತೆಗೆದ್ವಿ, ಸಿಮೆಂಟ್ ಮಾಡಿದ್ವಿ, ಚೆಲ್ಲಿದ್ವಿ, ಎಲ್ಲ ಮುಗಿಸಿದ್ರು ಅದೇನೋ ಹೋಗಲಿಲ್ಲ. ಜಲ್ಲಿ ಏನು ದಬ್ಬಾಕಿದ್ವಿ ರೀ. ಜಲ್ಲಿಯಾಗನ ಎದ್ದು ಬಿಟ್ಟ ಹಾವು. ನಮ್ಮ ಇಟ್ಟು ಬರನ್ರಿ ಅವಂಗ ಅವ್ರಕ್ಕ ಹಾವು ಹಿಡಿಲೆ ಕೈ ಹೊಡತ್ತೀವಿ. ಅವಾಗ ಹೇಳಕ್ಕೆ ಬಂದ್ರಿ, ಏನು ಮಾಡಿಲ್ಲ ಅವ್ರಿಗೆ. ಹಂಗಾಗಿ ಹಿಡಿಲಿ ಹೊಡೆದು ಹೋಗ್ಯಾನ ಅಂತ ಹೇಳಿದ್ರು. ಮತ್ತು ಅವರಿಂದ ಬಿಟ್ಟು ಈಚೆ ಕಡೆ ಒಲಿ ಹಾಕೊಂಡು ಅಡುಗೆ ಮಾಡ್ಕೊಂಡು ತಿಂದಿಲ್ಲ. ಜಗ್ ಸಲ ಕಾಣಿಸುತ್ತೆ. ಮನೆಯಾಗ ಎಲ್ಲರಿಗೂ ಕಾಣಿಸುತ್ತೆ. ನಮ್ಮ ಮನ್ಯಾಗ ಬಂದಿತ್ತು. ಎಲ್ಲರ ಮನೆಗೆ ರೀ. ರೋಡ್ನಾಗ ಹೋಗೋರಿಗೆ ಬರೋರಿಗೆ ಎಲ್ಲರಿಗೂ ಕಟ್ ಮಾಡಿ. ವಿಶೇಷತೆ ಏನು ಯಾರಿಗೇನು ಧಕ್ಕೆ ಮಾಡಿಲ್ಲವ. ಹಾಸಿಗೆ ನಮ್ಮ ಹಾಸಿಗೆ ಅಡ್ಡಾಡಿದ್ರು
ಧಕ್ಕೆ ಮಾಡಿಲ್ಲ. ನಮ್ಮ ಪಳ್ಳಿಗೆ ಹಾಕೊಂಡ್ರು ನಾವು ಬಂದು ಏನು ಧಕ್ಕೆ ಮಾಡಿಲ್ಲ. ಒಬ್ಬರಿಗೆ ಸಣ್ಣ ಕೂತು ಧಕ್ಕೆ ಮಾಡಿಲ್ಲ. ಏನು ಇದು ಮಾಡೋಕೆ ಏನು ಇರಲಿಲ್ಲ. ಇಟ್ಕ ಕೈ ಬಿಟ್ಟೇವಿ. ಯಾರು ಮಾಡಿಕೊಡ್ತಾರೆ ಇಂಥದ್ದು?